ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ವಲಯ ವ್ಯಾಪ್ತಿ, ಕಾರ್ಯಾಚರಣೆಗಳು ಮತ್ತು ಪ್ರಭಾವ. RBI ಮಾನ್ಯತೆ ಹೊಂದಿರುವ ಸ್ವಯಂ ನಿಯಂತ್ರಕ ಸಂಸ್ಥೆಯಾದ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಜೊತೆ ಸಾಮಾಜಿಕದ ಹಿಂದುಳಿದ ವರ್ಗಗಳ ಜೀವನವನ್ನು ಸುಧಾರಿಸುವಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿರ್ಣಾಯಕ ಪಾತ್ರವನ್ನು ವಿಶದವಾಗಿ ಹೇಳಲು ಬೆಂಗಳೂರಿನಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ MFIನ ರಾಜ್ಯ ಉಪಕ್ರಮಗಳ ಮುಖ್ಯಸ್ಥರಾದ ಶ್ರೀ ರಾಮ್ ಕಾಮರಾಜುರವರು, IIFL ಸಮಸ್ತದ ವ್ಯವಸ್ಥಾಪಕ ನಿರ್ದೇಶಕರಾದ ವೆಂಕಟೇಶ್ N ಮತ್ತು ಚೈತನ್ಯ ಇಂಡಿಯಾ ಪಿನ್ ಕ್ರೆಡಿಟ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಆನಂದರಾವ್ ಅವರು ಕರ್ನಾಟಕದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಸಬಲೀಕರಣವನ್ನು ಬೆಳೆಸುವಲ್ಲಿ ಮೈಕ್ರೋ ಫೈನಾನ್ಸ್ ಸಾಲಗಳ ಅಪಾರ ಕೊಡುಗೆಯ ಬಗ್ಗೆ ವಿಶದವಾಗಿ ಹೇಳಿದರು. ಸೆಕೆಂಡ್ ಮತ್ತು ಸೆಕ್ಟರಲ್ಲಿ ನಾವು ವೆರಿ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸಿಂದ ಈ ಸೆಕ್ಟರಲ್ಲಿ ನಾವು ಆ್ಯಕ್ಟಿವಿಟೀಸನ್ನು ಮಾಡ್ತೀವಿ. ಇದು RBI ಇಂದ ಸ್ಟಾರ್ಟ್ ಆಗುತ್ತೆ. RBI ಹ್ಯಾಸ್ ವೆರಿ ಪರ್ಟಿಕ್ಯುಲರ್ ಫೇರ್ ಪ್ರಾಕ್ಟೀಸಸ್ ಫಾರ್ ಕಸ್ಟಮರ್ ಜೊತೆಗೆ ಹೇಗೆ ನಡ್ಕೊಂಡು ಹೋಗಬೇಕು. Then we have a self-regulatory organization. ಅಲ್ಲಿ the sector itself decides ಏನಾದರೂ ತೊಂದರೆ ಬಂದರೆ ಯಾವ ಥರ ಅದನ್ನು ರೆಕ್ಟಿಫೈ ಮಾಡ್ಬೋದು. ಆ್ಯಂಡ್ ಏನಾದರೂ ಪ್ರೊಯಾಕ್ಟಿವ್ ಮೆಷರ್ಸ್ ಬೇಕಿದ್ರೂ ಕೂಡ ನಾವು ತಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಕರೆಂಟ್ಲಿ ಆಸ್ ಅ ಪ್ರೊಯಾಕ್ಟಿವ್ ಮೆಷರ್ ನಾವು 2 ಗಾರ್ಡ್ ರೇಂಜ್ ಅಂತ MFIನ ರಾಜ್ಯ ಉಪಕ್ರಮಗಳ ಮುಖ್ಯಸ್ಥರಾದ ಶ್ರೀ ರಾಮ್ ಕಾಮರಾಜುರವರು ಮಾತನಾಡುತ್ತಾ, ಕರ್ನಾಟಕ ರಾಜ್ಯದಲ್ಲಿ RBI ನಿಯಂತ್ರಿತ ಮೈಕ್ರೋ ಫೈನಾನ್ಸ್ ಘಟಕಗಳ ಕಾರ್ಯಾಚರಣೆಗಳು ನೋಟು ರದ್ದತಿ ಮತ್ತು ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿಯೂ ಕೂಡ ಸುಗಮ ಹಾದಿಯಲ್ಲಿ ಸಾಗಿದವು. ರಾಜ್ಯದ ಮಹಿಳಾ ಸಾಲಗಾರರು ಅಸಾಧಾರಣ ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸುತ್ತಾ ವರ್ಷಗಳ ಕಾಲ ಅತ್ಯುತ್ತಮ ಸಾಲ ಶಿಸ್ತನ್ನು ಕಾಯ್ದುಕೊಂಡಿದ್ದಾರೆ. ನಿಯಂತ್ರಿತ MFIಗಳು ನಿರೂಪಣೆಯನ್ನು ಬದಲಾಯಿಸಲು ನಿಸ್ಸಂದಿಗ್ಧವಾಗಿ ಸಹಾಯ ಮಾಡಿವೆ ಎಂದು ಹೇಳಿದರು. Ambit of the microfinance sector operating across the country, so it can be basically divided into 2 dichotomy. One is by the regulated entities whom RBI has given license and who are under strict vigilance, strict supervision by the SROs. That is one category. The other category is anybody registering as a society, as a trust, as a Section 8 company, as a banking correspondent, as any other Nidhi company or a chit fund company. All of them does the same job. Okay. So against this background, I would like to run certain slides, and then we will open up with the question answers. And you are all aware that one of the prime motivation for you to all to be here today is that there is lot of news on the microfinance. All your headlines or front page are nowadays occupied with some developments in this sector, not to the liking of everybody, but that is the fact of the day today, and that's why we thought that we would put forth before you certain fundamentals which you at least if we can put before you, it would be more transparent and you can also report in a transparent manner. Next slide, please. So, microfinance sector